ಹಾಯ್ ಫ್ರೆಂಡ್ಸ್, ಉತ್ತರ ಕರ್ನಾಟಕ ಸೈಡ್ ಚಕೋಲಿಯನ್ನು ರೆಸಿಪಿ ಮಾಡ್ತಾರೆ. ಅದನ್ನು ಹೇಗೆ ಮಾಡ್ತಾರೆ ಅಂತ ನಾನು ಇವತ್ತು ನಿಮಗೆ ಹೇಳಿಕೊಡ್ತೀನಿ. ಸ್ವಲ್ಪ ಹಿಟ್ಟು ತೆಗೆದುಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಬೇಕು, ಚೆನ್ನಾಗಿ ಕಲಿಸ್ಬೇಕು. ನಮ್ಮಿಬ್ಬರ ಅನುರಾಗದ ಅನುಬಂಧವು ಕಂಡಾಗಲೇ ಪರಶಿವನಿಗೂ ಮತ್ಸರವು ಬಂತು ನೋಡು. ನಮ್ಮಿಬ್ಬರ ಅನುರಾಗದ ಅನುಬಂಧವು ಕಂಡಾಗಲೇ ಪರಶಿವನಿಗೂ ಮತ್ಸರವ ಬಂತು ನೋಡು. ಈ ಸಾಂಗಿನ ಟೈಟಲ್ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ಸ್ ಹಾಕಿ ನೋಡುವ. ಹಿಟ್ಟು ಪೂರ್ತಿ ಕಲಿಸ್ಕೊಂಡಾಯ್ತು ಗಾಯ್ಸ್. ನೋಡಿ, ಇನ್ನು ಚಪಾತಿಗೆ ಯಾವ ಥರ ನಾಟ್ತೇವೆ ಆ ಥರ ನಾಟಿಸ್ಲಿಕ್ಕೆ ರೆಡಿ ಆಯಿತು. ಚೆನ್ನಾಗಿ ರೌಂಡ್ ಆಗಿ ನಾಟಿಸ್ಕೊಳ್ಬೇಕು. ತುಂಬ ದಪ್ಪ ಆಗಬಾರ್ದು ಗಾಯ್ಸ್, ತೆಳ್ಳನೆ ಮಾಡಬೇಕು. ಅಷ್ಟು ರೌಂಡಾಗಿ ಹಿಟ್ಟನ್ನು ಚೆನ್ನಾಗಿ ನಾಟಿಸ್ಕೊಳ್ಬೇಕು. ಚೆನ್ನಾಗಿ ನಾಟಿಸ್ಕೊಂಡಾದಮೇಲೆ ಒಂದು ಚೂರಿಯಿಂದ ಈ ಥರ ಒಂದೊಂದೇ ಪೀಸಾಗಿ ಕಟ್ ಮಾಡ್ತಾ ಬರಬೇಕು. ಚೆನ್ನಾಗಿ ಕಟ್ ಮಾಡ್ಕೋಬೇಕು ಗೈಸ್. ಸ್ಕ್ವೇರ್ ಶೇಪಲ್ಲಿ ಬರಬೇಕು. ನೆಕ್ಸ್ಟ್ ಸ್ಕ್ವೇರ್ ಶೇಪ್ ಅಂದರೆ ಗೊತ್ತುಂಟಲ್ಲ ಗೈಸ್. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡಿ. 1,000 ಆದಷ್ಟು ಬೇಗ ಸಬ್ಸ್ಕ್ರೈಬ್ನ ನನಗೆ ಮುಟ್ಟಿಸಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ನೋಡಿ, ಈ ಥರ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸೋಂಪನ್ನು ಹಾಕ್ಕೊಳ್ಬೇಕು. ಸೋಂಪನ್ನು ಹಾಕೊಂಡ್ಮೇಲೆ ಒಂದು ಸ್ಪೂನಿಂದ ಚೆನ್ನಾಗಿ ತಿರ್ಸ್ಕೊಳ್ಬೇಕು ಗಾಯ್ಸ್. ಚೆನ್ನಾಗಿ ತಿರ್ಸ್ಕೊಳ್ಬೇಕು, ಯಾಕಂದರೆ ಅದು ಮಿಕ್ಸ್ ಆಗಬೇಕು. ಆಮೇಲೆ ನಾನು 1.5 ನೀರು ಹಾಕ್ಕೊಳ್ತಾ ಇದ್ದೇನೆ. 1.5 ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಒಂದು ತೆಗೆದುಕೊಂಡೆ ಒಂದು ಪಾತ್ರೆಯಲ್ಲಿ. ಇನ್ನೊಂದು ತೆಗೆದುಕೊಳ್ತೇನೆ ಈಗ. ಟೋಟಲಿ ನಾನು 1.5 ಹಾಕ್ಕೊಂಡಿದ್ದೀನಿ. ಮತ್ತು ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅದರ ತಕ್ಕ ಮಟ್ಟಿಗೆ ನೀರನ್ನು ಕೂಡ ನೀವು ಉಪಯೋಗಿಸಬಹುದು. ಸೊ 1.5 ಹಾಕ್ಕೊಂಡ್ಮೇಲೆ ಟೇಸ್ಟ್ಗೆ ಉಪ್ಪು ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು, ಟೇಸ್ಟಿಗೆ ಬೇಕಾದಷ್ಟು. ನಾನು 1.5 ಹಾಕ್ಕೊಂಡಿದ್ದೀನಿ. ಆ ಚಿಕ್ಕ ಸ್ಪೂನಿಂದ 1.5 ಹಾಕ್ಕೊಂಡಿದ್ದೀನಿ. ನನಗೆ ಟೇಸ್ಟಿಗೆ ಬೇಕಾದಾಗೆ. ನಿಮಗೆ ಕೂಡ ಯಾವ ಥರ ಟೇಸ್ಟಿಗೆ ಬೇಕನ್ನೋ ಹಾಕ್ಕೊಳ್ಬೋದು. ಆಮೇಲೆ ಸ್ವಲ್ಪ ಕೊಬ್ಬರಿಯನ್ನು ತುಂಡು ಮಾಡಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲ ಮಿಕ್ಸ್ಡ್ ಮಾಡಬೇಕು ಚೆನ್ನಾಗಿ. ಅದು ಆದಮೇಲೆ ಬೆಲ್ಲ. ಸೊ ಈಗ ನಾವು ರೆಡಿ ಮಾಡಿದಂತಹ ಹಿಟ್ಟು ಹೀಗೆ ಒಂದೊಂದೇ ಬಿಡಿಸ್ಕೊಂಡು ಅದರೊಳಗೆ ಚೆನ್ನಾಗಿ ಒಂದೊಂದೇ ಬಿಡಿಸಿ ಹಾಕ್ಕೊಳ್ಬೇಕು. ಚೆನ್ನಾಗಿ ಹಾಕ್ಕೊಳ್ಬೇಕು, ಒಂದೊಂದೇ ಬಿಡಿಸ್ಬೇಕು ಗಾಯ್ಸ್. ಆಮೇಲೆ ಎಲ್ಲ ಹಾಕ್ಕೊಂಡ್ಮೇಲೆ ಈ ಥರ ಒಮ್ಮೆ ತಿರುಗಿಸ್ಕೊಳ್ಬೇಕು ಒಂದು ಸ್ಪೂನಿಂದ. ಆಮೇಲೆ ಆಗ ನಾವು ತೆಗೆದಂತಹ ಬೆಲ್ಲ ಅದರಲ್ಲಿ ಕಲ್ಲೆಲ್ಲ ಇರ್ತದಲ್ಲ, ಸೊ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಕಲ್ಲೆಲ್ಲ ಸಪ್ರೇಟ್ ಮಾಡುವಂತಹ ಒಂದು ಇದಕ್ಕೆ ಇಟ್ಟಿದ್ದೀವಿ. ಆಮೇಲೆ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು, ಯಾಕಂದರೆ ಅದು ಅಂಟ್ಕೊಳ್ತದೆ ಗಾಯ್ಸ್. ಸ್ವಲ್ಪ ಮುಚ್ಚಿ ಆದಮೇಲೆ ಅದು ಕುದಿಬೇಕು. ಸ್ವಲ್ಪ ಕುದಿ ಬರುವಾಗ ನಾವು ಈ ಕಡೆ ಮಾಡಿಟ್ಟಂತಹ ಬೆಲ್ಲ ಹಾಕ್ಕೊಳ್ಬೋದು. ನೋಡಿ, ಈ ಥರ ಮಾಡಿಟ್ಟದ್ದು ಕಲ್ಲೆಲ್ಲ ಹೋಗಬೇಕು ಅಂತ, ಒಳಗಿರುವಂಥ ಚಿಕ್ಕ ಕಲ್ಲು, ಕಸ ಕಡ್ಡಿ ಏನಿದ್ರು ಕೂಡ ಎಲ್ಲ ಹೋಗಿರ್ತದೆ. ಸೊ ಈ ಥರ ಕ್ಲೀನಾಗಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀವಿ. ಮತ್ತು ತಿರುಗಿಸ್ಕೊಳ್ಬೇಕು, ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಆಮೇಲೆ ಒಂದು 15 ನಿಮಿಷ ಅದನ್ನು ಅಲ್ಲಿಗೆ ಬಿಟ್ಟು ಬಿಡಬೇಕು. ಚೆನ್ನಾಗಿ ಕುದಿಬೇಕಂದ್ರೆ 15 ನಿಮಿಷ ಅಲ್ಲೇ ಬಿಟ್ಟು ಬಿಡಬೇಕು. ನೋಡಿ, ಈ ಥರ ಕುದಿ ಬರ್ತಾ ಉಂಟು. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಮೊದಲನೇ ಸರ್ತಿ, ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.